ಭಾಗ್ಯಲಕ್ಷ್ಮಿ ಧಾರಾವಾಹಿ ಹೆಣ್ಣು ಮಕ್ಕಳಿಗೆ ಸ್ಫೂರ್ತಿಯೇ ಸರಿ. ಹೆಣ್ಣು ಮಕ್ಕಳಿಗೆ ಏನೇ ಶಕ್ತಿ ಇದ್ರೂ ಕೆಲವೊಂದು ಜವಾಬ್ದಾರಿ, ಕೆಲವೊಂದು ಸಂಬಂಧಗಳಿಂದ ಕುಗ್ಗಿ ಹೋಗ್ತಾರೆ. ಅತ್ತೆ ಮಾವನ ಹಾರೈಕೆಯಲ್ಲೋ ಮಕ್ಕಳ ಭವಿಷ್ಯಕ್ಕೋಸ್ಕರವೋ ತ್ಯಾಗ ಮಾಡುವ ಹೆಣ್ಣು ಮಕ್ಕಳು ಈಗಲೂ ಇದ್ದಾರೆ. ಆ ರೀತಿಯ ಪಾತ್ರವನ್ನ ಮಾಡಿರುವುದು ಭಾಗ್ಯ. ಈ ಸೀರಿಯಲ್ನಲ್ಲಿ ಕುಸುಮ ಅತ್ತೆಗೆ ಸಾಕಷ್ಟು ಕ್ರೇಜ್ ಕೂಡ ಇದೆ. ಅತ್ತೆ ಅಂದ್ರೆ ಹಿಂಗಿರ್ಬೇಕಪ್ಪ ಎಂಬ ಹೊಗಳಿಕೆ ಪ್ರತಿದಿನ ಬರ್ತಾನೆ ಇರುತ್ತೆ. ಮಗನಿಗಿಂತ ಈ ಅತ್ತೆಗೆ ಸೊಸೆಯೇ ಹೆಚ್ಚು. ಮಗ ತಪ್ಪು ಮಾಡಿದಾಗ ಸೊಸೆಯ ಪರವಾಗಿ ನಿಂತವರು ಕುಸುಮ. ಮಗನನ್ನ ಮನೆಯಿಂದ ಹೊರ ಹಾಕಿದಳೆ ವಿನಃ ಸೊಸೆಯನ್ನಲ್ಲ. ಈಗ ಮತ್ತೊಂದು ದೊಡ್ಡ ಟ್ವಿಸ್ಟ್ ಅಂದ್ರೆ ಸೊಸೆಗೆ ಮತ್ತೊಂದು ಮದುವೆ ಮಾಡಿಸಲು ಹೊರಟಿರುವುದು. ಕಳೆದ ಕೆಲವು ತಿಂಗಳ ಹಿಂದೆಯೇ ಆದಿ ಎಂಬ ಕ್ಯಾರೆಕ್ಟರ್ ಕೂಡ ಎಂಟ್ರಿ ಆಗಿದೆ. ಆದಿ ಹಾಗೂ ಭಾಗ್ಯ ನಡುವೆ ಒಂದೊಳ್ಳೆ ಫ್ರೆಂಡ್ಶಿಪ್ ಕೂಡ ಬಿಲ್ಡ್ ಆಗಿದೆ. ಆದಿಗೆ ಭಾಗ್ಯ ಮೇಲೆ ಲವ್ ಆಗಿದೆ. ಇದು ಕುಸುಮಗೆ ಗೊತ್ತಾದ ಮೇಲೆ ಪ್ರಪೋಸ್ ಮಾಡುವಂತೆ ಒತ್ತಾಯಿಸಿದ್ದಾರೆ. ಆ ಕಡೆ ಆದಿಗೆ ಮದುವೆ ಮಾಡಿಸಲು ತಾತ ಹರಸಾಹಸ ಪಡ್ತಾ ಇದ್ದಾರೆ. ಭಾಗ್ಯಾಳಿಗೇನೆ ಆ ಜವಾಬ್ದಾರಿಯನ್ನ ಕೂಡ ನೀಡಿದ್ದಾರೆ. ಆದಿ ಮದುವೆಗೆ ಒಪ್ಪಬೇಕು, ಹೊಸದೊಂದು ಜೀವನವನ್ನ ಕಟ್ಕೊಳ್ಬೇಕು, ಅದಕ್ಕೆ ನಿನ್ನಿಂದ ಮಾತ್ರ ಸಾಧ್ಯ, ನೀನು ಆದಿಯನ್ನ ಒಪ್ಪಿಸಬೇಕು ಅಂತ ತಾತ ಹೊಸ ಚಾಲೆಂಜ್ ಒಂದನ್ನ ಭಾಗ್ಯಾಳಿಗೆ ನೀಡಿದ್ದಾರೆ. ಆದಿ ತನ್ನ ಲವ್ ಅನ್ನ ಹೇಳಿಕೊಳ್ಳಲ್ಲ, ಭಾಗ್ಯ ಒಪ್ಪಿಕೊಳ್ಳಲ್ಲ. ಬರೀ ಇದೇ ಆಗೋಯ್ತು ಅಂತ ವೀಕ್ಷಕರು ಬೇಸರ ಮಾಡಿಕೊಳ್ತಾ ಇದ್ದಾರೆ. ಆದ್ರೆ ಅದಕ್ಕೂ ಮುಂಚೆ ಆದಿ ಧೈರ್ಯ ಮಾಡಿ ತನ್ನ ಲವ್ ವಿಚಾರವನ್ನ ಭಾಗ್ಯಾಳಿಗೆ ಹೇಳಿಕೊಳ್ಳೋದಕ್ಕೆ ಹೊರಟಿದ್ದಾನೆ. ಇದಕ್ಕೂ ಮೊದಲೇ ಪ್ರಪೋಸ್ ಮಾಡೋದಕ್ಕೆ ಒಂದೊಳ್ಳೆ ಅರೇಂಜ್ಮೆಂಟ್ ಅನ್ನ ಕೂಡ ಮಾಡಿದ್ರು ಆದಿ. ಆದ್ರೆ ಅದೇ ಸಮಯಕ್ಕೆ ದುಶ್ಮನ್ ಆಗಿ ತಾಂಡವಲಿಗೆ ಬಂದಿದ್ದ. ಹೀಗಾಗಿ ಆ ಲವ್ ಪ್ರಪೋಸ್ ಕ್ರಿಯೇಟಿವಿಟಿ ಮಾಡಿದ್ದಂತಹ ಐಡಿಯಾ ಅಲ್ಲಿಗೆ ಮುಗ್ದೋಯ್ತು. ಆದ್ರೆ ಈಗ ಮತ್ತೆ ಇಂಡೈರೆಕ್ಟ್ ಆಗಿನೇ ಆದಿ ತನ್ನ ಲವ್ ವಿಚಾರವನ್ನ ಹೇಳಿದ್ದಾರೆ. ಏನಂತ ಅಂದ್ರೆ ಭಾಗ್ಯ ತಾತನಿಗೆ ಏನ್ ಹೇಳ್ಬೇಕು, ತಾತನ ಹತ್ರ ಬೇರೆ ನೀವು ಲವ್ ಮಾಡ್ತಾ ಇದ್ದೀನಿ ಅಂತ ಬೇರೆ ಹೇಳ್ಬಿಟ್ಟಿದ್ದೀರಾ ಅಂತ ಪ್ರಶ್ನೆಯನ್ನ ಕೇಳಿದಾಗ ಆದಿ ಒಂದೇ ಮಾತನ್ನ ಹೇಳ್ತಾನೆ, ತನ್ನ ಪ್ರೀತಿಯನ್ನ ಭಾಗ್ಯಳ ಮುಂದೆ ಹೇಳಿಕೊಂಡಿದ್ದಾನೆ. ನೀವೇ ನಾನು ಪ್ರೀತಿ ಮಾಡ್ತಾ ಇರುವ ಹುಡುಗಿ ಅಂತ ಹೇಳ್ತೀನಿ ಅಂತ. ಇದಕ್ಕೆ ಸದ್ಯ ಬಿಟ್ಟಿರುವಂತಹ ಪ್ರೋಮೋದಲ್ಲಿ ಭಾಗ್ಯ ಏನನ್ನೂ ಉತ್ತರ ಕೊಟ್ಟಿಲ್ಲ. ನಾಳಿನ ದಿನಗಳಲ್ಲಿ ಏನು ಭಾಗ್ಯ ರಿಯಾಕ್ಟ್ ಮಾಡ್ತಾರೆ ಅಂತ ನೋಡುವ ಕುತೂಹಲ ಸಾಮಾನ್ಯವಾಗಿ ಭಾಗ್ಯಲಕ್ಷ್ಮಿ ಸೀರಿಯಲ್ ನ ವೀಕ್ಷಕರಿಗೆ ಎಲ್ರಿಗೂ ಕೂಡ ಇದೆ. ಆದಿಯನ್ನ ತುಂಬಾನೇ ನಂಬಿರುವಂತಹ ಭಾಗ್ಯ ಫ್ರೆಂಡ್ಶಿಪ್ ಇಂದ ದೂರ ಆಗ್ತಾರಾ ಅಥವಾ ನಿಧಾನವಾಗಿ ಅವರ ಪ್ರೀತಿಯನ್ನ ಅರ್ಥ ಮಾಡ್ಕೊಂಡು ಒಪ್ಕೊಂಡು ಮದ್ವೆ ಆಗ್ತಾರಾ ನೋಡ್ಬೇಕಾಗಿದೆ. ಅದೇ ಎಲ್ಲರ ಕುತೂಹಲ ಕೂಡ. ಆದಿ ಹಾಗೂ ಭಾಗ್ಯ ಜೋಡಿಗೆ ಸಾಕಷ್ಟು ಜನ ಫಿದಾ ಆಗಿದ್ದಾರೆ. ಆದಷ್ಟು ಬೇಗ ಈ ಜೋಡಿ ಒಂದಾಗ್ಲಿ ಅಂತಾನೆ ಜನ ಬಯಸ್ತಾ ಇದ್ದಾರೆ. ಆದ್ರೆ ಅದ್ಯಾಕೋ ಮುಂದೆನೆ ಹೋಗ್ತಿಲ್ಲ ಇವರ ಲವ್ ಸ್ಟೋರಿ. ಭಾಗ್ಯಲಕ್ಷ್ಮಿ ಧಾರಾವಾಹಿ ಆರಂಭದಿಂದಾನು ಗಂಡ ಆದವನಿಂದ ಹೆಂಡತಿ ಮೇಲೆ ದಬ್ಬಾಳಿಕೆಯೇ ನಡೆದಿತ್ತು. ಬಳಿಕ ನಾನು ಭಾಗ್ಯ ಎಂಬ ಅಭಿಯಾನ ಕೂಡ ಶುರುವಾಯಿತು. ಅಲ್ಲಿಂದ ಗಟ್ಟಿ ಹೆಣ್ಣಿನ ಕಥೆಯನ್ನ ಆರಂಭಿಸಿದ್ರು. ಒಂಟಿಯಾಗಿಯೇ ಹೆಣ್ಣು ಹೇಗೆಲ್ಲ ಬದುಕಬಹುದು ಎಂಬುದನ್ನ ತೋರಿಸಿದವಳು ಭಾಗ್ಯ. ಈಗ ಇಡೀ ಸಂಸಾರವನ್ನ ಭಾಗ್ಯ ನಿಭಾಯಿಸಿ ರಿಯಲ್ ಲೈಫ್ ನಲ್ಲಿ ಎಷ್ಟೋ ಜನರಿಗೆ ಸ್ಫೂರ್ತಿಯಾಗಿದ್ದಾಳೆ. ಸದ್ಯಕ್ಕೆ ಆದಿ ಭಾಗ್ಯ ಒಂದಾಗ್ಲಿ, ಬೇಗ ಮದುವೆಯಾಗ್ಲಿ ಅಂತ ಭಾಗ್ಯಲಕ್ಷ್ಮಿ ಸೀರಿಯಲ್ ನ ವೀಕ್ಷಕರು ಬಯಸ್ತಾ ಇದ್ದಾರೆ.